ಈಗ ತಾವು 3ನೇ ದಿವಸ ಹೋರಾಟಕ್ಕೆ ಕಾಲಿಟ್ಟಿದ್ದೀರಿ. ಹೋರಾಟಕ್ಕೆ ಏನಾದ್ರು ಕಾರ್ಖಾನೆದವ್ರು ತಮಗೆ ಸ್ಪಂದನೆ ಮಾಡಿದಾರ? ಸರ ನಾವು 3ನೇ ದಿನಕ್ಕೆ ಕಾಲಿಟ್ಟಿಂತನ ಇವತ್ತಿನ ನಿನ್ನೂ ಬಂದಿದ್ರು ಸರ್ ಕಾರ್ಖಾನೆಯವರು. ಬಂದ್ ಹೇಳಿದ್ರಪ್ಪ ನಿಮ್ದು ಏನ್ 57 ರೂಪಾಯಿ ಕೊಡೋದದ, ಅದನ್ನ ಅದ್ರಾಗ 28 ರೂಪಾಯಿ 50 ಪೈಸೆ ಹಾಕ್ತಿವಿ, ನಮ್ಗಿದು ಒಂದು ಆಶ್ವಾಸನೆ ಕೊಟ್ಟು ಹೋಗ್ಯಾರ ಅವ್ರು. ಈ ಹೋರಾಟಕ್ಕೆ ಮತ್ತು ಯಾವುದೇ ನಮ್ಮ ತಾಲೂಕಿನ ಯಾವ ನಾಯಕರು ಬಂದ ತಮ್ಗೆ ಏನಾದ್ರು ಆಶ್ವಾಸನೆ ಕೊಟ್ಟು ಹೋಗಿದಾರ? ನಮ್ಮ ಭಾಗದ ಶಾಸಕರು ಬಂದಿದ್ರಿ, ಅವರು ಹೇಳಿದ್ರು ಫ್ಯಾಕ್ಟ್ರಿ ಅವ್ರಿಗೆ ಕರೆಸಿ, ನೋಡ್ರಪ್ಪ ರೈತರ ದುಡ್ಡು ಅದ, ಇದು ನೀವು ಕೊಡ್ಬೇಕೆ ಅಂತೇಳಿ ಖಡಕ್ ಅವ್ರಿಗೆ ಸಂದೇಶ ಕೊಟ್ಟು ಹೋಗ್ಯಾರಿ. ಅವ್ರು ಸಂಜಿತನ ನಮ್ಗೆ ಕೊಡ್ತೀನಿ ಅಂತ ಹೇಳ್ಯಾರಿ. ಇವತ್ತ ನಿತಿನ್ ಗುತ್ತೇದಾರ್ ಸಾಹೇಬರು ಬಂದಿರಿ, ಅವ್ರಿಗೆ ಖಡಕ್ ವಾರ್ನಿಂಗ್ ಕೊಟ್ಟು ಹೋಗ್ಯಾರ. ಅವ್ರಿಗೆ ಅವ್ರದ್ದು ಏನದ ಮೊದಲೇ ರೈತರದದ, ರೈತರದ್ದು ಇಟ್ಕೊಂಡ್ ಕುಂದ್ರಬೇಡ್ರಿ, ಇಲ್ಲಾದ್ರೆ ನೀವು ಇವತ್ತು ಮುಂದಿನ ದಿನಮಾನದಾಗ ಇವ್ರದ್ದು ಇಟ್ಕೊಂಡ್ರೆ ಅವ್ರಿಗೆ ಬೆಂಬಲವಾಗಿ ನಾವು ನಿಂದಿರ್ತೀವಿ ಅಂತೇಳಿ ಅವ್ರನ್ನು ಹೇಳ್ಯಾರ. ಒಂದು ವೇಳೆ ತಮಗೆ ಕಾರ್ಖಾನೆದವರು ಸ್ಪಂದನೆ ಮಾಡಿದ ಹೋದ್ರೆ ನಿಮ್ಮ ಸಂಘಟನೆಯಿಂದ ಮುಂದಿನ ನಡೆ ಏನು? ನಾವೇನದ್ರ ಸರ್ ಇವತ್ತು ಸಾಯಂಕಾಲ ತನ ಅವ್ರು ಏನು ನಾವ್ ಏನ್ ಹೇಳಿವಿ ಅವ್ರಿಗೆ ಅಂದ್ರಪ್ಪ ಅಂತಂದ್ರೆ 4 ತನ ನಮ್ಗೆ ಏನ್ ಇದ್ದಿದ್ದು ನಾವು ಏನ್ ಆಶ್ವಾಸನೆ ಕೊಟ್ಟಿರಲ್ಲ, ಆ ಆಶ್ವಾಸನೆ ನೀವು ನಮ್ಗೆ ಏನು ಹೇಳಿಲ್ಲಪ್ಪ ಅಂತಂದ್ರೆ ನಾವು ನಾಳೆ ಒಂದು ಬೇರೆ ಹೋರಾಟ ಅಂದ್ರೆ ಏನಪ್ಪಾ ಉಗ್ರ ಹೋರಾಟ ಇಟ್ಕೋತೀವಿ. ಆ ಉಗ್ರ ಹೋರಾಟದಾಗ ಏನಪ್ಪಾ ಅಂತಂದ್ರ ನಿಮ್ಮ ಫ್ಯಾಕ್ಟ್ರಿ ಏನ್ ವರ್ಕರ್ ಅರ ಆ ವರ್ಕರ್ಗೂ ಹೋಗ್ಬಿಡಲ್ಲ, ಒಳಗೆ ಏನನ್ನು ನಾವು ಒಂದು ವೆಹಿಕಲ್ಸ್ನು ಬಿಡ್ಬಿಡಲ್ಲ. ನಿಮ್ಮದೇನು ಭೀಮಾ ನದಿದಿಂದ ಏನು ಭೀಮಾದಿಂದ ನೀರ್ ಸರ್ವೆ ರಾಜವಾಗ್ಯದಲ್ರಿ, ಅದನ್ನೂ ನಾವು ಬಂದ್ ಮಾಡ್ತೀವಿ ಅಂತೇಳಿ ನಾವು ಹೋರಾಟದಾಗ ಹೇಳ್ತೀವಿ ಸರ್. ಈಗಾಗಲೇ 3 ದಿನ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಆದ್ರೆ 3 ದಿನ ಶಾಂತಿ ರೀತಿಯಾಗಿ ಹಮ್ಮಿಕೊಂಡಿವಿ. ಕಾರಣ ಅಷ್ಟೇ, ಇವತ್ತು ಫ್ಯಾಕ್ಟರಿ ಬರ್ತಾರ, ನಮ್ಮ ಬೇಡಿಕೆ ಸ್ಪಂದಿಸ್ತಾರ ಅಂತೇಳಿ ಶಾಂತಿ ರೀತಿ ಕೊಡಿ. ಒಂದು ವೇಳೆ ಇವತ್ತು ಸಾಯಂಕಾಲ 4 ಗಂಟೆ ಗಡುವು ಕೊಟ್ಟಿದ್ದಾರೆ ಅವರು, ನಾವು ಸಾಯಂಕಾಲ 4 ಗಂಟೆ 6 ಗಂಟೆ ತಗ ತಗೊಳ್ತೀವಿ. ಒಂದು ವೇಳೆ ನಮ್ಮ ಬೇಡಿಕೆಗೆ ಈಡೇರಿಸ ಹೋದರೆ ನಾಳೆಗೆ KPR ಕಾರ್ಖಾನೆ ಮುಂಭಾಗಲು ಹಿಂಭಾಗಲು ಎದುರ ಸರ್ಪುಳಿ ಹಾಕಿ ಬಂದ್ ಮಾಡಿ ಒಂದು ರೋಡ್ ಸಹಿತ ಬಂದ್ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ನೀಡುತ್ತೀವಿ, ಮಾಧ್ಯಮ ಮುಖಾಂತರ ಎಚ್ಚರಿಕೆ ನೀಡುತ್ತೀವಿ. ಒಂದು ವೇಳೆ ಈಗ ನಿಮ್ಮ ಕಾರ್ಖಾನೆದವ್ರು ಬಂದು ಒಂದ್ ವೇಳೆ ಸ್ಪಂದನೆ ಮಾಡಿದ್ವಿ ಹೋದ್ರೆ ಮುಂದಿನ ನಡೆ ಏನ್ ಮಾಡ್ತೀರ ತಾವು? ಉಗ್ರವಾಗಿ ಹೋರಾಟ ಮಾಡ್ತೀವಿ ಸರ್. ನಾವು ಏನಿಲ್ಲ, ಕಾರ್ಖಾನೆ ಸಿಬ್ಬಂದಿಗಳು ಒಳಗೆ ಬಿಡಲ್ಲ, ಯಾವ ಗಾಡಿಗಳು ಬಿಡಲ್ಲ, ರೋಡ್ನು ಬಂದ್ ಸರ್. ಇಲ್ಲಿ ಯಾರು ಹೋದ್ರು ಬಂದೇ ನಾಳೆಗೆ ಬಂದ್ ಸಂಪೂರ್ಣ ಬಂದ್ ಮಾಡ್ತೀವಿ. 23-24ನೇ ಸಾಲಿನ ಲೇಬರ್ದ ಇದು ಕಾರ್ಖಾನೆದವ್ರು ಕೊಡ್ಬೇಕಾಗಿತ್ತು, ಇನ್ನ ಕೊಟ್ಟಿಲ್ಲ. ಇದು ಅವರು ಕುಡ್ಲಾರ ಬಟ್ಟಿಗೆ ನಾವು ಸತ್ಯಾಗ್ರಹ ಕೂತಿದ್ದೆವು. ಇವತ್ತಿಗೆ 3 ದಿನ ಆಯ್ತು, ಇನ್ನೂ ಅವ್ರು ನಮಗೆ ಇದು ಮಾಡ್ತಾ ಇಲ್ಲ. ಈಗ ಅಫಜಲ್ಪುರ ತಾಲೂಕಿನ ಶಾಸಕರು ಈಗ ಆಗಲ ಬಂದ್ ಹೋಗಿದ್ದಾರೆ, ಇವತ್ತು ನಿತಿನ್ ಗುತ್ತೇದಾರ್ನು ಬಂದು ಹೋಗಿದ್ದಾರೆ. ಅದಕ್ಕೆ ಇವ್ರು ನಮಗ ನಾಳೆ ಇದು ಮಾಡಿರ್ಲಿಪ್ಪ ಅಂದ್ರ ನಾವು ರೋಡಿಗೆ ಇಳಿದು ಉಗ್ರ ಹೋರಾಟ ಮಾಡ್ತೇವೆ ಎಂದು. ನನ್ನ ಹೆಸರು ಭೀಮರಾಗೌಡ ಪಾಟೀಲ್, ಕೆರಕರೆ.